ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಇಂದು ಚಿಕ್ಕಬಳ್ಳಾಪುರ ನಗರಸಭೆಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಗರಸಭೆಯಲ್ಲಿರುವ ಗೊಂದಲಗಳ ಬಗ್ಗೆ ನಾಗರಿಕರಿಂದ ವ್ಯಾಪಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ನಗರಸಭೆಗೆ ಅನಿರೀಕ್ಷಿತ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಅಲ್ಲಿನ ಅವ್ಯವಸ್ಥೆಗಳನ್ನು ಸರಿಪಡಿಸಿಕೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು, ಸರ್ಕಾರ ಖಾತಾ ಆಂದೋಲನಕ್ಕೆ ಆದೇಶ ನೀಡಿದ ಕಾರಣ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಒಟ್ಟು 2120 ಬಿ ಖಾತಾ ಮತ್ತು 7697 ಎ ಖಾತಾ ಸಿದ್ಧವಾಗಿದೆ ಎಂದರು. ಸಿದ್ಧವಾಗಿರೋ ಖಾತೆ ಯಾಕೆ ವಿತರಣೆ ಮಾಡುತ್ತಿಲ್ಲ ಅಂತ ಆಯುಕ್ತರು ನೋಡ್ತಾರೆ. ಅರ್ಜಿ ಸ್ವೀಕಾರದ ವೇಳೆ ಪಿಂಕ್ ಸ್ಲಿಪ್ ಎಲ್ಲೆಲ್ಲೋ ಬಿದ್ದಿವೆ ಎಂಬ ದೂರು ನಾಗರಿಕರಿಂದ ಕೇಳಿಬಂತ. ಅಲ್ಲದೆ ಅರ್ಜಿ ನೀಡಿದವರಿಗೆ ತಮ್ಮ ಅರ್ಜಿ ಎಲ್ಲಿದೆ ಎಂಬುದೇ ಗೊತ್ತಿಲ್ಲ ಎಂಬ ಗೊಂದಲ ಸೃಷ್ಟಿಯಾಗಿತ್ತ. ಹಾಗಾಗಿ ಇಂದು ಭೇಟಿ ನೀಡಿ ಎಲ್ಲಾ ಅರ್ಜಿಗಳನ್ನ ವಾರ್ಡ್ವಾರು ಜೋಡಿಸಲಾಗಿದೆ. ಈಗ ಯಾವುದೇ ಅರ್ಜಿ ಕೇಳಿದ್ರೂ ವಾರ್ಡಿನ ಕಡತದಿಂದ ತರಲು ಸುಲಭವಾಗಿದೆ ಎಂದರು. ರಾಜ್ಯ ಸರ್ಕಾರದಿಂದ ಈ ಖಾತಾ ಆಂದೋಲನ ನಡೆಸಲಾಗುತ್ತಿದೆ. ಈ ಆಸ್ತಿ ತಂತ್ರಾಂಶದಲ್ಲಿ ಎ ಮತ್ತು ಬಿ ಖಾತೆ ನೀಡಲು ಸರ್ಕಾರ ಸೂಚನೆ ನೀಡಿದೆ. 2025 ಫೆಬ್ರವರಿ 18ಕ್ಕೆ 6923 ಎ ಖಾತೆ, 1218 ಬಿ ಖಾತೆಯಾಗಿತ್ತ. 11ರಂದು ನಗರ ಸ್ಥಳೀಯ ಸಂಸ್ಥೆಗಳ ಸಭೆ ನಡೆಸಿ ಖಾತೆ ಆಂದೋಲನಕ್ಕೆ ಚುರುಕು ಮುಟ್ಟಿಸುವ ಕೆಲಸ ಮಾಡಲಾಗುವುದು. ಈ ತಿಂಗಳಲ್ಲಿ ಖಾತೆ ಮುಗಿಸಲು ಗುರಿ ಹೊಂದಲಾಗಿದೆ. ಜನ ನೀಡಿದ ಅರ್ಜಿಗಳಿಗೆ ಪಿಂಕ್ ಸ್ಲಿಪ್ ನೀಡಲಾಗಿತ್ತ. ಆದರೂ ಬಿ ಖಾತೆ ಆಗುತ್ತಿಲ್ಲ ಎಂಬ ಬಗ್ಗೆ ದೂರುಗಳಿತ್ತ. ಅರ್ಜಿಗಳನ್ನು ಸಕಾಲದಲ್ಲಿ ಸ್ವೀಕರಿಸಬೇಕು, ಫಿಸಿಕಲಿ ನೀಡಬಾರದು ಎಂದು ಪೌರಾಯುಕ್ತರಿಗೆ ಹೇಳಲಾಗಿದೆ ಎಂದರು. ಎಲ್ಲಾ ವಾರ್ಡ್ಗಳಿಗೂ ಪ್ರತ್ಯೇಕ ರಿಜಿಸ್ಟರ್ ಬಳಸಿ ಅರ್ಜಿ ಸ್ವೀಕರಿಸಬೇಕು. ಖಾತೆಗೆ ಅಗತ್ಯವಿರುವ ಎಲ್ಲಾ ದಾಖಲೆ ಇರುವ ಬಗ್ಗೆ ಪರಿಶೀಲಿಸಿ ಅರ್ಜಿ ಸ್ವೀಕರಿಸಬೇಕು ಎಂದು ಹೇಳಲಾಗಿತ್ತು. ಮಾರ್ಚ್ಗೆ ಕೆಲ ನಾಗರಿಕರು ಡಬಲ್ ಟ್ಯಾಕ್ಸ್ ಕಟ್ಟಿದ್ದಾರೆ. ಆದರೆ ಆರ್ಥಿಕ ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಈಗ ಮತ್ತೆ ಡಬಲ್ ಟ್ಯಾಕ್ಸ್ ಪಾವತಿಸಬೇಕಿದೆ. ಇದರಿಂದ ಜನರಲ್ಲಿ ಗೊಂದಲಕ್ಕೆ ಕಾರಣವಾಗಿದೆ. ಜುಲೈ ಅಂತ್ಯದೊಳಗೆ ಅರ್ಜಿಗಳನ್ನು ಪರಿಶೀಲಿಸಿ ದಾಖಲೆ ಸರಿ ಇದ್ದರೆ ಖಾತೆ ನೀಡಿ, ಇಲ್ಲವೇ ಅವುಗಳನ್ನು ವಾಪಸ್ ನೀಡಿ. ಹಿಂಬರಹ ನೀಡಲು ಸೂಚಿಸಲಾಗಿದೆ. ಎಲ್ಲಾ ಅರ್ಜಿಗಳು ಜುಲೈ ಅಂತ್ಯದೊಳಗೆ ವಿಲೇವಾರಿಯಾಗಲಿವೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ರು. ಬಿ ಖಾತಾವನ್ನು ಕೊಡಬೇಕು ಜನರಿಗೆ ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಕೊಟ್ಟಿತ್ತು. ಹಾಗಾಗಿ ಹಿಂದೆನೂ ಸಹ ನಾವು ಬಿ ಖಾತಾವನ್ನು ನೀಡಿದ್ದೀವಿ. ಹಿಂದೆನೂ ಕೂಡ ಅದರಲ್ಲಿ ಫೆಬ್ರವರಿ 18ನೇ ತಾರೀಕಿಗೆ 2025 ಫೆಬ್ರವರಿ 18ನೇ ತಾರೀಕಿಗೆ ಎ ಖಾತಾ ಚಿಕ್ಕಬಳ್ಳಾಪುರ ನಗರಸಭೆ ಸಂಬಂಧಪಟ್ಟಂಗೆ 6923 ಖಾತೆಗಳಾಗಿದ್ದವು. ಬಿ ಖಾತಾ 1218 ಬಿ ಖಾತೆಗಳಾಗಿತ್ತು. ಇವತ್ತಿನ ಡೇಟಿಗೆ ಎ ಖಾತಾಗಳು 7697 ಆಗಿದೆ. ಬಿ ಖಾತಾ 2120 ಆಗಿದೆ. ಅಂದರೆ ಬಿ ಖಾತಾ ಆಗಿರೋದು 902 ಜನರಿಗೆ ಮಾತ್ರ ಬಿ ಖಾತಾವನ್ನು ಈಗ ಆಗಿದೆ. ಎ ಖಾತಾ 774 ಎ ಖಾತಾ ಆಗಿದೆ. ಸೊ ಹಾಗಾಗಿ ನಾನು 11ನೇ ತಾರೀಕು ಕೂಡ ಜುಲೈ 11ನೇ ತಾರೀಕು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳದ್ದು ಒಂದು ಮೀಟಿಂಗನ್ನು ಮಾಡಿ ಬಿ ಖಾತಾ ಆಂದೋಲನಕ್ಕೆ ಚುರುಕನ್ನು ಮುಟ್ಟಿಸಬೇಕು. ಈ ತಿಂಗಳು ಒಂದು ತಿಂಗಳು ಮಾತ್ರ ಕಾಲಾವಕಾಶ ಇರ್ತಕ್ಕಂಥದ್ದು. ಈ ತಿಂಗಳೊಳಗಾಗಿ ಜುಲೈ ತಿಂಗಳೊಳಗಾಗಿ ಇದನ್ನು ಮುಗಿಸ್ಲೇಬೇಕು ಅಂತಕ್ಕಂಥದ್ದನ್ನು ಗುರಿಯನ್ನು ನಾವು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಗರಸಭೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲಗಳಿದ್ದು. ಏನು ಗೊಂದಲ ಅಂದರೆ ಜನ ಫಿಸಿಕಲಿ ಅಪ್ಲೈ ಮಾಡಿದ್ದಾರೆ, ಬಟ್ ಆ ಫೈಲ್ಗಳೇ ರೆಸಿಪ್ಟನ್ನು ಕೊಟ್ಟಿದ್ದಾರೆ. ಯಾವುದಾದ್ರು ಪಿಂಕ್ ಕಲರು ರೆಸಿಪ್ಟ್ಗಳನ್ನು ಕೊಟ್ಟು ಇಶ್ಯೂ ಮಾಡಿರೋಂಥದ್ದು. ಅದನ್ನು ಕೊಟ್ಟು ಇಲ್ಲಿ ಅರ್ಜಿ ಕೊಟ್ಟೋಗಿದ್ದಾರೆ. ಆದರೆ ಅರ್ಜಿ ಮೇಲೆ ಕ್ರಮನೇ ಆಗ್ತಾಯಿಲ್ಲ, ಇದು ನಮಗೆ ಬಿ ಖಾತೆನೇ ಕೊಡ್ತಾ ಇಲ್ಲ ಎಂಬತಕ್ಕಂಥ ಕಂಪ್ಲೇಂಟ್ ಇಲ್ಲಿ ಮೇಜರ್ ಆಗಿತ್ತು. ಹಾಗಾಗಿ ನಾನು ಈ ರಿವ್ಯೂ ಮೀಟಿಂಗ್ ಆದಾಗ ಒಂದು ಡೈರೆಕ್ಷನನ್ನು ಕಮಿಷನರ್ಗೆ ಏನು ಕೊಟ್ಟಿದ್ದೆ ಅಂದರೆ, ನೀವು ಎಷ್ಟು ಅರ್ಜಿಗಳು ಬಂದಿದ್ದಾವೆ ಅವೆಲ್ಲವನ್ನು ಕೂಡ ಸಕಾಲದಲ್ಲಿ ನೀವು ತೊಗೊಳ್ಬೇಕಾಗತ್ತೆ. ಜನ ಸಕಾಲದೊಳಗಡೆ ಎಂಟ್ರಿ ಮಾಡ್ಕೊಬೇಕು. ಮತ್ತು ಯಾವುದೇ ಅರ್ಜಿಯನ್ನು ನೀವು ಫಿಸಿಕಲಿ ಪುಟಪ್ ಮಾಡಬಾರ್ದು ಫೈಲಲ್ಲಿ, ಮತ್ತು ಅದಕ್ಕೆ ಅನುಮೋದನೆಯನ್ನು ಫಿಸಿಕಲಿ ಕೊಡಬಾರ್ದು. ಯಾವುದನ್ನೇ ಮಾಡಿದರೂ ಕೂಡ ನೀವು ಆನ್ಲೈನಲ್ಲೇ ಎಂಟ್ರಿ ಮಾಡಬೇಕು, ಕೊಡಬೇಕು ಅಂತೇಳಿ ಹೇಳಿದ್ದು. ಅದಕ್ಕೋಸ್ಕರ ನಮಗೆ ಮೊದಲು ಲೆಕ್ಕ ಸಿಗಬೇಕು ಎಷ್ಟು ಬಂದಿದೆ ಅಂತೇಳಿ. ಆ ಒಂದು ಉದ್ದೇಶದಿಂದ ಇಲ್ಲಿ ಏನು ವಾರ್ಡ್ಗಳು ಬರ್ತವೆ ಎಲ್ಲ ವಾರ್ಡ್ಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ರಿಜಿಸ್ಟ್ರನ್ನು ಮೇಂಟೈನ್ ಮಾಡಿ ಬಂದಂಥ ಅರ್ಜಿಗಳನ್ನು ಯಾರು ಮಾಲೀಕ ಇರ್ತಾನೆ ಒಂದು ಹೆಸರು ಬರ್ಕೊಳ್ಳಿ, ಮತ್ತು ಒಂದು ಅರ್ಜಿ ಏನು ಫಿಸಿಕಲ್ ಕಾಪಿ ಬಂದಾಗ ಅದನ್ನು ವೆರಿಫೈ ಮಾಡಿರಿ. ಪ್ರಮುಖವಾಗಿ ಅದರಲ್ಲಿ ಏನು ಬೇಕು, ಒಂದು ಬಿ ಖಾತಾ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ ಜೊತೆಯಲ್ಲಿ ಅವನ ಆಸ್ತಿಗೆ ಸಂಬಂಧಪಟ್ಟಂಥ ಒಂದು ರಿಜಿಸ್ಟರ್ಡ್ ಸೇಲ್ ಡೀಡ್ ಕಾಪಿ ಇರುತ್ತೆ. ಹಾಗೆಯೇ ಆ ವರ್ಷ ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ ರೆಸಿಪ್ಟು
ಅದರಲ್ಲಿ ಇರಬೇಕು. ಮತ್ತು ಯಾವ ದಿನಕ್ಕೆ ರಿಜಿಸ್ಟ್ರೇಷನ್ ಆಗಿರುತ್ತೆ, ರಿಜಿಸ್ಟರ್ಡ್ ಕಾಪಿ ಇರುತ್ತೆ, ಆ ಡೇಟಿನ ಹಿಂದಿನ ದಿನಕ್ಕೆ ತನಕ EC ಇರಬೇಕು. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಮತ್ತು ಆ ಬಿಲ್ಡಿಂಗು ವೆಕೇಟ್ ಲ್ಯಾಂಡ್ ಇದ್ದರೆ ಖಾಲಿ ಜಾಗ, ಇಲ್ಲ ಬಿಲ್ಡಿಂಗ್ ಇದ್ದರೆ ಕಟ್ಟಡದ ಒಂದು ಜಾಗ. ಇದು ಈ ವೇಳೆ ನಗರಸಭೆ ಅಧ್ಯಕ್ಷ ಗಜೇಂದ್ರ, ಉಪಾಧ್ಯಕ್ಷ ನಾಗರಾಜೆ, ಪೌರಾಯುಕ್ತ ಮನ್ಸೂರ್ ಅಲಿ, ಇನ್ನೂ ಹಲವರು ಹಾಜರಿದ್ದರು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.